Good morning dear students, welcome to chemistry class. In previous class we discussed about the Lewis dot structure of some covalent bonded molecules. Okay, so in today's session we are going to discuss about formal charge. Okay, so what do you mean by formal charge? So here in case of carbonate ion CO3 2 minus and ammonium ion, okay, NH4 plus. Okay, so this charge is the net charge of this molecule. Okay, so idan -2 annaditalla, so idu -2 annadu complete charge of carbonate ion. Idu oxygen dastu charge anta helakagalla, namge carbon indastu charge anta helakagalla. So -2 annadu this is the net charge of this molecule. So same way here the plus charge is the net charge of this ammonium molecule. Okay, but the formal charge antandre eno, formal charge is going to indicate the charge of a individual atom in a molecule. Okay, so ideno carbonate -2 antandra this is the net charge of a molecule. So ಈ net charge of molecule carbonate ion ಒಳಗ ಕಾರ್ಬನ್ ಎಷ್ಟು ಚಾರ್ಜ್ ಐತಿ, ಆಮೇಲೆ ಆಕ್ಸಿಜನ್ ಇಂಡಿವಿಜುವಲ್ ಆಕ್ಸಿಜನ್ ಮೇಲೆ ಎಷ್ಟು ಚಾರ್ಜ್ ಐತಿ ಅಂತ ಹೇಳಿ ನಮ್ಗೆ ಏನು ಹೇಳ್ಕೊಡ್ತೈತಿ, ಫಾರ್ಮಲ್ ಚಾರ್ಜ್ ಎಕ್ಸ್ಪ್ಲೇನ್ ಮಾಡ್ತೈತಿ. ಓಕೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಚಾರ್ಜ್ ಆನ್ ಅ ಅಟಮ್ ಇನ್ ಅ ಮಾಲಿಕ್ಯೂಲ್. ಓಕೆ, ಸೊ ಒಂದು ಮಾಲಿಕ್ಯೂಲ್ ಅಂತ ಹೇಳಿ ತಗೊಂಡ್ರ, ಈಗ ಕಾರ್ಬೋನೇಟ್ ಅಂತಂದ್ರ ಏನು, ಸೊ ದಿಸ್ ಈಸ್ ಸರೌಂಡೆಡ್ ಬೈ 3 ಆಕ್ಸಿಜನ್. ಓಕೆ, ಸೊ ಈ ಆಕ್ಸಿಜನ್ ಮೇಲೆ ಯಾವ ಚಾರ್ಜ್ ಇದೆ, ಈ ಆಕ್ಸಿಜನ್ ಮೇಲೆ ಯಾವ ಚಾರ್ಜ್ ಇದೆ, ನೆಕ್ಸ್ಟ್ ಈ ಆಕ್ಸಿಜನ್ ಮೇಲೆ ಯಾವ ಚಾರ್ಜ್ ಇದೆ, ನೆಕ್ಸ್ಟ್ ಈ ಕಾರ್ಬನ್ ಮೇಲೆ ಯಾವ ಚಾರ್ಜ್ ಇದೆ ಅಂತ ಹೇಳಿ ನಮಗೆ ಯಾವುದರಿಂದ ಗೊತ್ತಾಗ್ತೈತಿ, ಫಾರ್ಮಲ್ ಚಾರ್ಜ್ ಇಂದ ಗೊತ್ತಾಗ್ತೈತಿ. ಓಕೆ, ಸೊ ಇಟ್ ಹೆಲ್ಪ್ಸ್ ಟು ಐಡೆಂಟಿಫೈ ದ ಚಾರ್ಜ್ ಆನ್ ಅ atoms in a molecule. Okay, so next how we are going to define this formal charge. So here the formal charge is nothing but this is the difference between the valency electron, number of valency electrons of a atom in a free state. Okay, ಒಂದು atom ನ ತಗೊಂಡ್ರಿ, ಫಾರ್ ಎಕ್ಸಾಂಪಲ್ ಕಾರ್ಬೋನೇಟ್ ತಗೋಣ, ಆಯ್ತಾ, ಕಾರ್ಬೋನೇಟ್ ಅಯಾನ್ ನ ತಗೋಣ. ಓಕೆ, ಸೊ ಇಲ್ಲಿ ನಾವೀಗ ಕಾರ್ಬನ್ ನಾವು ಚಾರ್ಜ್ ಗೊತ್ತಾಗಬೇಕಂತಂದ್ರೆ, ಸೊ ಈ ಕಾರ್ಬನ್ದು ಫ್ರೀ ಸ್ಟೇಟ್ ಒಳಗೆ ವೆಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟಿರ್ತಾವೆ, ಟೋಟಲ್ ನಂಬರ್ ಆಫ್ ವೆಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟಿರ್ತಾವೆ ಅಂತ ಹೇಳಿ ನೋಡಬೇಕು. ಸೊ ಕಾರ್ಬನ್ದು ಟೋಟಲ್ ವೆಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟಿರ್ತಾವೆ, ಸೊ 4 ಇರ್ತಾವೆ ಫ್ರೀ ಸ್ಟೇಟ್ ಒಳಗೆ. ಕಾರ್ಬನ್ ಇಂಡಿವಿಜುವಲ್ ಕಾರ್ಬನ್ ಇದ್ದಾಗ ಸೊ ಅದ್ರೊಳಗೆ ಎಷ್ಟು ವೆಲೆನ್ಸಿ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಸೊ ಅದ್ರದ್ದು ಡಿಫ್ರೆನ್ಸ್ ಎದ್ರ ಜೊತೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಸೈನ್ to that in a Lewis structure. Okay, so ಇದ್ರದ್ದು ಲಿವಿಸ್ ಸ್ಟ್ರಕ್ಚರ್ ಒಳಗ ಕಾರ್ಬನ್ಗೆ ಎಷ್ಟು ಎಲೆಕ್ಟ್ರಾನ್ಸ್ನ ಅಸೈನ್ ಮಾಡಿದೇವಲ್ಲ, ಕೆಮಿಕಲ್ ಬಾಂಡಿಂಗ್ ಒಳಗೆ ಎಷ್ಟು ನಂಬರ್ಸ್ ಆಫ್ ಎಲೆಕ್ಟ್ರಾನ್ಸ್ನ ಅಸೈನ್ ಮಾಡಿದ್ದೇವಲ್ಲ, ಸೊ ಅದನ್ನ ಡಿಫ್ರೆನ್ಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಫಾರ್ಮಲ್ ಚಾರ್ಜ್ ಆನ್ ಅ ಕಾರ್ಬನ್ ದಿಸ್ ಇನ್ ದಿ ಕಾರ್ಬೋನೇಟ್ ಅಯಾನ್. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಫಾರ್ಮಲ್ ಚಾರ್ಜ್ ಅಂತಂದ್ರೆ ದಟ್ ಈಸ್ ದಿ ಚಾರ್ಜ್. ಓಕೆ, ಸೊ ಚಾರ್ಜ್ ಆಫ್ ಅ ಅಟಮ್. ಸೊ ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, ಸೊ ಹಿಯರ್ the total difference between the total valency electrons in a that atom. Okay, in a free state ಅಂತಂದ್ರೆ ಒಂದು ಕಾರ್ಬನ್ ಅಂತ ಹೇಳಿ ತಗೊಂಡಾಗ, ಒಂದು ಆಕ್ಸಿಜನ್ ಅಂತ ಹೇಳಿ ತಗೊಂಡಾಗ, ಒಂದು ನೈಟ್ರೋಜನ್ ಅಂತ ಹೇಳಿ ತಗೊಂಡಾಗ, ಸೊ ಫ್ರೀ ಸ್ಟೇಟ್ ಒಳಗೆ ಎಷ್ಟು ವೆಲೆನ್ಸಿ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅದ್ರೊಳಗೆ ನಾವು ಸೊ ಏನು ಅದಕ್ಕೆ ಆ ಒಂದು ಅಟಮ್ನ ಒಂದು ಮಾಲಿಕ್ಯೂಲ್ ಒಳಗೆ ಎಷ್ಟು ನಂಬರ್ ಏನು ಎಲೆಕ್ಟ್ರಾನ್ಸ್ನ ಅಸೈನ್ ಮಾಡಿರ್ತಾರಲ್ಲ, ಸೊ ಅದರಿಂದ ಮೈನಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಫಾರ್ಮಲ್ ಚಾರ್ಜ್. ಓಕೆ, ಸೊ ಫಾರ್ಮಲ್ ಚಾರ್ಜ್ ಅಂದ್ರೆ ನೀವು ಜಸ್ಟ್ ಏನು ನೆನ್ಪಿಟ್ಕೋಬೇಕು, ದಿಸ್ ಇಸ್ ದಿ ಚಾರ್ಜ್ ಆನ್ ದಿ ಅಟಮ್ ಇನ್ ಅ molecule. Okay, so that is the formal charge. Okay, so ಅದನ್ನ ಹೇಗೆ ಡಿಫೈನ್ ಮಾಡ್ತಾರಾ, ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ the number of valency electron of atom in a free state and the number of electron assigned to that in a Lewis structure. Okay, so that is the formal charge. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆದರೆ, ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ಫಾರ್ಮಲ್ ಚಾರ್ಜ್ನ. ಸೊ ಫಾರ್ಮಲ್ ಚಾರ್ಜ್ ಅಂತ ಹೇಳಿ ನಮ್ಗೆ ಗೊತ್ತಾಯಿತು ಏನು, ಸೊ ಒಂದು ಅಟಮ್ದ ಮೇಲೆ ಒಂದು ಮಾಲಿಕ್ಯೂಲ್ ಅಂತ ತಗೊಂಡಾಗ ಒಂದು ಅಟಮ್ ಮೇಲೆ ಏನು ಚಾರ್ಜ್ ಇರ್ತದಲ್ಲ, ಸೊ ದಟ್ ಈಸ್ ದಿ ಫಾರ್ಮಲ್ ಚಾರ್ಜ್. ಸೊ ನೆಕ್ಸ್ಟ್ ಹೌ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಟ್ ಫಾರ್ಮಲ್ ಚಾರ್ಜ್ ಆಫ್ ಅ ಅಟಮ್ ಇನ್ ಅ ಮಾಲಿಕ್ಯೂಲ್. ಸೊ ಹಿಯರ್ ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆಫ್ ಅ ಅಟಮ್. ಓಕೆ, ಸೊ ಹಿಯರ್ ದ ಫಾರ್ಮುಲಾ ಈಸ್ ಫಾರ್ಮಲ್ ಚಾರ್ಜ್ is equal to total number of valence electrons, total number of valence electron in free atom
minus total number of non-bonded electrons minus 1/2 of total number of bonding electrons. Okay. Okay, so this is the formula to find the formal charge of a atom in a molecule. Okay, so ಇದನ್ನು ಬಹಳ ಲೆಂದಿ ಆಯ್ತಲ್ಲ, ಸೊ ಇದನ್ನ ಇನ್ ಶಾರ್ಟ್ ಆಗಿ ಹೇಗೆ ಬರ್ಕೋಬಹುದು ಅಂತಂದ್ರ ಫಾರ್ಮಲ್ ಚಾರ್ಜ್ ಈಸ್ ಈಕ್ವಲ್ ಟು ವೇಲೆನ್ಸಿ ಎಲೆಕ್ಟ್ರಾನ್ಸ್ ಮೈನಸ್, ಓಕೆ, ಸೊ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಮೈನಸ್ ಬಾಂಡಿಂಗ್ electrons. Okay, so in short agi 1/2 of bonding electrons. In short agi ee type ನೀವು ಏನು ಮಾಡ್ಕೋಬಹುದು, ನೆನಪಿಟ್ಟುಕೋಬಹುದು. ಓಕೆ, ಸೊ ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ವೇಲೆನ್ಸಿ ಎಲೆಕ್ಟ್ರಾನ್ಸ್ ಮೈನಸ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಮೈನಸ್ 1/2 ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇಲ್ಲಿ ನಮ್ಗೆ ಏನು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಲ್ಲ ಆಟಮ್ದು, ಸೊ ಆ ಆಟಮ್ದು ಅದನ್ನ ಎದ್ರೊಳಗೆ ಮೈನಸ್ ಮಾಡ್ಬೇಕು ನಾವು. ಸೊ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ, ಸೊ ಅದ್ರ ಮೈನಸ್ ಮಾಡಬೇಕು. ನೆಕ್ಸ್ಟ್ 1/2 ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ನಾವು ಇದನ್ನ ಮೈನಸ್ ಮಾಡಿದ್ರೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಫಾರ್ಮಲ್ ಚಾರ್ಜ್ ಆಫ್ that atom. Okay, so here now we are going to calculate the formal charge of some species. Okay, so nimge idu ಚೆನ್ನಾಗಿ ಅರ್ಥ ಆಗಬೇಕಂತಂದ್ರೆ, so we have to calculate the formal charge. Okay, so now we are going to calculate the formal charge of a ozone. So here formal charge, write the question, write the Lewis dot structure and give formal charge to each oxygen atom in ozone. Okay, so here in your exam they are going to ask question like this. Okay, write the Lewis dot structure and give the formal charge to each oxygen atoms in a ozone. Okay, so for that first you have to write the Lewis dot structure of a ozone. Okay, so here we already know the formula of a ozone, that is O3. Okay, so here when 3 oxygen combines together they are going to form a ozone. So here we already know in oxygen, in valence shell there are totally 6 electrons are present. 6 into 3, that is 18 electrons which were present in valence shell of a ozone. Okay, so now write the Lewis dot structure of a ozone, that is oxygen, oxygen and here one oxygen. Okay, so next we have to write the skeletal structure. This is the skeletal structure. Okay, so here totally 4 electrons are consumed, so remaining electrons are 14. So here we have to write that 14 electrons as a lone pairs. Okay, so now we wrote 1, 2, 3, 4, 5, 6, 7, 8, 9, 10, 11, 12, 13, 14.
14 electrons as a lone pair. When we consider the octet of a individual oxygen, so this oxygen attained the octet and this oxygen also attained the octet, but this oxygen requires 2 electrons to attain the octet. Okay, so here we are going to consider, so we are going to convert one of the lone pairs of these 2 oxygen as a bond pair to satisfy the octet of this oxygen. Okay, so now we are going to convert these lone pairs into bond pair. Okay, so that's why it will become this is the structure of Lewis dot structure of a ozone. Okay, so now all oxygens are attain the octet. Okay, so this is also written as a, so ಇದನ್ನ ಯಾವ ಟೈಪ್ ಬರಿಬೋದು, ಸೊ ಇಲ್ಲಿಂದ ಲೋನ್ ಪೇರ್ಸ್ನ ನಾವು ಬಾಂಡ್ ಪೇರ್ ಕನ್ವರ್ಟ್ ಮಾಡೋ ಬದಲಿ ಇಲ್ಲಿಂದ ಲೋನ್ ಪೇರ್ನ ನಾವೇನು ಮಾಡ್ಬೋದು, ಬಾಂಡ್ ಪೇರ್ನ ಕನ್ವರ್ಟ್ ಮಾಡ್ಬೋದು. ಸೊ ಅವಾಗ ಏನಾಗ್ತೈತಿ ಸ್ಟ್ರಕ್ಚರು, ಸೊ ಹಿಯರ್ ದಿಸ್ ಇಸ್ ದಿ ಸ್ಟ್ರಕ್ಚರ್. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್. ಸೊ ನಾನು ಏನು ಹೇಳಿದ್ದೆ, ಸೊ ಎಕ್ಸ್ಟ್ರಾ ಲೋನ್ ಪೇರ್ಸ್ ಆಕ್ಸಿಜನ್ ಮೇಲೆ ಎಷ್ಟು ಟೋಟಲ್ ಲೋನ್ ಪೇರ್ಸ್ ಪ್ರೆಸೆಂಟ್ ಇರಬೇಕು, ಸೊ ನ್ಯೂಟ್ರಲ್ ಇರಬೇಕಂತಂದ್ರೆ 2 ಲೋನ್ ಪೇರ್ಸ್ ಪ್ರೆಸೆಂಟ್ ಇರಬೇಕು. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಎಷ್ಟು ಲೋನ್ ಪೇರ್ಸ್ ಪ್ರೆಸೆಂಟ್ ಇದಾವು, 3 ಲೋನ್ ಪೇರ್ಸ್ ಪ್ರೆಸೆಂಟ್ ಇದಾವೆ. ಸೊ ಅಂತಂದ್ರೆ ಎಕ್ಸ್ಟ್ರಾ ಲೋನ್ ಪೇರ್ಸ್ ಪ್ರೆಸೆಂಟ್ ಇದ್ರೆ ಯಾವ ಚಾರ್ಜ್ ಹಾಕ್ಬೇಕು ನಾವು, ನೆಗೆಟಿವ್ ಚಾರ್ಜ್ ಹಾಕಬೇಕು. ಸೊ ನೆಕ್ಸ್ಟ್ ಇಲ್ಲಿ ಏನಿದಾವು 2 ಪೇರ್ಸ್ ಆಫ್ ಲೋನ್ ಪೇರ್ಸ್ ಪ್ರೆಸೆಂಟ್ ಇರೋದ್ರಿಂದ ಸೊ ದಿಸ್ ಈಸ್ ದಿ ನ್ಯೂಟ್ರಲ್. ಸೊ ನೆಕ್ಸ್ಟ್ ಇದೇನಾಗಿದೆ, ಸೊ ಇಲ್ಲಿ ಲೋನ್ ಪೇರ್ಸ್ 2 ಇರಬೇಕು, 2 ಲೋನ್ ಪೇರ್ಸ್ ಇರಬೇಕಾಯ್ತು, ಬಟ್ ಒಂದೇ ಲೋನ್ ಪೇರ್ ಇರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಓಕೆ, ಸೇಮ್ ವೇ ಹಿಯರ್ ದಿಸ್ ವಿಲ್ ಗೆಟ್ ದಿ ನೆಗೆಟಿವ್ ಚಾರ್ಜ್ and this will get the positive charge. Okay, so this is the Lewis dot structure of a ozone. So next what we have to do, we have to write the, we have to give the formal charge for each oxygen. Okay, so individual oxygen ಗೆ ಏನು ಮಾಡಬೇಕು, ನಾವೀಗ ಫಾರ್ಮಲ್ ಚಾರ್ಜ್ ಕೊಡಬೇಕು. ಸೊ ನಮ್ಗೆ ಆಲ್ರೆಡಿ ಏನು ಫಾರ್ಮುಲಾ ಗೊತ್ತೈತಿ, ಫಾರ್ಮಲ್ ಏನು ಫಾರ್ಮುಲಾ, ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ವೇಲೆನ್ಸಿ ಎಲೆಕ್ಟ್ರಾನ್ ಇನ್ ಅ ನ್ಯೂಟ್ರಲ್ ಸ್ಪೀಸೀಸ್ ಆರ್ ಅ ಫ್ರೀ ಅಟಮ್ ಮೈನಸ್ total electrons in a non-bonding electrons, next minus 1/2 of bonding electrons. Okay, so this is the formula to calculate the formal charge. Okay, now we have to apply the formula in this structure. Okay, so here, so total valency electrons in of a oxygen in a free state. Okay, so now oxygen free state tone ಎಷ್ಟು valence electrons ಇರ್ತಾವು, so 1s2 2s2 2p4. so total valence electrons ಎಷ್ಟು ಇರ್ತಾವೆ ಇಲ್ಲಿ, so 6 valency electrons ಇರ್ತಾವೆ. so confusion ಆಗಬೇಡ್ರಿ. so valency electrons ಅಂತಂದ್ರೆ ಒಂದು ಆಕ್ಸಿಜನ್ ನ ಫ್ರೀ ಸ್ಟೇಟ್ ಒಳಗೆ ತಗೊಂಡಾಗ ಸೊ ಅದ್ರೊಳಗೆ ಎಷ್ಟು valence electrons ಇರ್ತಾವಲ್ಲ, ಸೊ ಅದನ್ನ ನಾವೇನ್ ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಟೋಟಲ್ ಎಷ್ಟು valence electrons ಇರ್ತಾವು, 6 valency electrons ಇರ್ತಾವೆ. ಸೊ ನೆಕ್ಸ್ಟ್ ನಾವೀಗೇನು ಮಾಡಬೇಕು, ಇಲ್ಲಿ ಇಂಡಿವಿಜುವಲ್ ಆಕ್ಸಿಜನ್ ನಾವೇನು ಮಾಡಬೇಕು, ಸೊ ಇಲ್ಲಿ ಸೊ ಫಾರ್ಮಲ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದ್ರ ಸಂಬಂಧ ನಾವೇನು ಮಾಡೋಣ ಅಂತಂದ್ರೆ, ಸೊ ಇವಕ್ಕೆ ನಂಬರಿಂಗ್ ಕೊಡೋಣ, ಯಾಕಂತಂದ್ರೆ ಎಲ್ಲವೂ ಏನು ಸೇಮ್ ಅಟಮ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗೋದು ಬೇಡ ಅಂಥೇಳಿ. ಸೊ ಇದಕ್ಕೆ ನಾ ಏನು ಮಾಡ್ತೀನಿ, 1 ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ 2 ಆ್ಯಂಡ್ ದಿಸ್ ಆಕ್ಸಿಜನ್ 3. Okay, so now we are going to calculate the formal charge of a individual oxygen. Okay, so here formal charge of oxygen first. Okay, so here we have to substitute the values in this formula. Okay, so here the total valency electrons in oxygen are 6, so minus non-bonding electrons. Okay, so here first tondra non-bonding electrons antandra which are not participating in the chemical
ಬಾಂಡಿಂಗ್. ಓಕೆ, ಸೊ ಯಾವ ಎಲೆಕ್ಟ್ರಾನ್ಸ್ ಕೆಮಿಕಲ್ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಆಗತ್ತಿಲ್ಲ ಇಲ್ಲಿ. ಸೊ ಹಿಯರ್ ವೆನ್ ಯು ಕನ್ಸಿಡರ್ ದಿ ಫಸ್ಟ್ ಆಕ್ಸಿಜನ್, ಸೊ ಈ ಆಕ್ಸಿಜನ್ ಅಷ್ಟೇ ಕನ್ಸಿಡರ್ ಮಾಡ್ರಿ. ಸೊ ಈ ಆಕ್ಸಿಜನ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಅದಾವು, ಇಲ್ಲೇ 2 ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಏನದಾವು ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಅದಾವು. ಬಟ್ ಇಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಕೆಮಿಕಲ್ ಬಾಂಡಿಂಗ್. ಓಕೆ, ಸೊ ಈ ಪೇರ್ ಅಂತ ಒಂದು ಪೇರ್ ಅಂತ ಒಂದು ಅಂತ ಹೇಳಿ ಬರೆಯಂಗಿಲ್ಲ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅಂತ ಹೇಳಿ ಕೌಂಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಇಲ್ಲಿ? 2 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಹಾಫ್ ಹಚ್ಚೋದನ್ನ ಸೊ ನೀವು ನೆನಪಾರೋ ಆಗಿಲ್ಲ, ಹಾಫ್ ಸೊ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇಲ್ಲೇನಾಗಿದ್ದಾವೆ ಈ ಆಕ್ಸಿಜನ್ನು ಈ ಆಕ್ಸಿಜನ್ ಜೊತೆನೂ ಬಾಂಡ್ ಆಗೈತಿ, ಈ ಆಕ್ಸಿಜನ್ ಜೊತೆನೂ ಬಾಂಡ್ ಆಗೈತಿ. ಸೊ ಆಕ್ಸಿಜನ್ ಜೊತೆ ಬಾಂಡ್ ಆಗೈತೆ ಅಂತಂದ್ರೆ ಹೇಗೆ ಬಾಂಡ್ ಆಗ್ತೈತಿ? ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಎಷ್ಟು ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಂಡು ಬಾಂಡ್ ಮಾಡಿರ್ತದಲ್ಲ, ಸೊ ದೇ ಆರ್ ದಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಟೋಟಲ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಇಲ್ಲಿ? 1 2 3 4 5 and 6. Okay, so here this one is 6. Okay, so here when we here we already substituted the values. So next simplify this one. So 1s are 3s are. Okay, so here 6 minus 2 that is 4, 4 minus 3 that is 1. Okay, so here this is the plus 1. So this is the formal charge of a oxygen 1. Okay, so plus 1 ಯಾವುದ್ರದ್ದು? ಫಸ್ಟ್ ಆಕ್ಸಿಜನ್ದು ಫಾರ್ಮಲ್ ಚಾರ್ಜ್ ಅಂತಂದ್ರೆ ಈ ಆಕ್ಸಿಜನ್ ಮೇಲೆ ಎಷ್ಟು ಚಾರ್ಜ್ ಇರ್ತೈತಿ? 1 plus 1 ಚಾರ್ಜ್ ಇದೆ ಅಂತಂದ್ರೆ ದಿಸ್ ಈಸ್ ದಿ 1 electron deficient species. ಓಕೆ, ಸೊ ಅದ್ರ ಮೇಲೆ ಎಷ್ಟು ಫಾರ್ಮಲ್ ಚಾರ್ಜ್ ಇದೆ? 1 ಫಾರ್ಮಲ್ ಚಾರ್ಜ್ ಇದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು? ನೆಕ್ಸ್ಟ್ ಸೆಕೆಂಡ್ ಆಕ್ಸಿಜನ್ ಫಾರ್ಮಲ್ ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮಲ್ ಚಾರ್ಜ್ ಆಫ್ oxygen 2. Okay, so here the formal charge of oxygen 2. So here total valency electrons in a oxygen they are 6. Okay, so minus next non bonding electrons. Okay, so idrolage yavudu oxygen 2, this one is the oxygen 2. So non bonding electrons ಎಷ್ಟು ಇದಾವೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಏನು 2 ಇದಾವೆ. ಸೊ ನಾನ್ ಬಾಂಡಿಂಗ್ ಅಂತಂದ್ರೆ 1 2 3 4 5 6. ಓಕೆ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ chemical bonding. Okay, so that's why they are the non bonding. So here totally 6 non bonding electrons are present. Okay, so next what you have to do? So 1 by 2. Next here the total bonding electrons. So less total bonding electrons adavu. So 2 bonding electrons adavu. So that's why we have to multiply this one by 2. Okay, so here 2 2 will get cancelled and 6 6 will get cancelled. Okay, so ಏನು ಉಳಿತು ನಮಗೆ? So here we are going to get the -1. Okay, so this is the formal charge of a oxygen 2. Okay, so oxygen 2 the formal charge ಎಷ್ಟು ಬರ್ತೈತೆ ನಮ್ಗೆ? -1 ಬರ್ತೈತೆ. So next when we consider the formal charge of oxygen 3. Okay, so here the oxygen 3 is this one. Okay, so total valence electrons in oxygens are 6 minus. Okay, so here the total non bonding electrons. Okay, ಈ ಆಕ್ಸಿಜನ್ ಮೇಲೆ ಎಷ್ಟು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅದಾವು? ಸೊ ದೀಸ್ ಆರ್ ದಿ ಬಾಂಡಿಂಗ್ ಎಲೆಕ್ಟ್ರಾನ್ and these are the non bonding electron. Okay, so total ಎಷ್ಟು non bonding electrons ಅದಾವು? 4 non bonding electrons ಅದಾವು. So next minus half of next bonding electrons ಎಷ್ಟು ಅದಾವು? 2 plus 2. So totally 4 bonding electrons. Okay, so here 2 1s are 2 2s are. Okay, 6 minus 4 that is 2. 2 minus 2 is 0. In third oxygen the charge on third oxygen is 0. Okay, so but when we consider the net charge on a ozone, okay, so net charge na henge find out ಮಾಡ್ತೇವೆ ಅಂತಂದ್ರೆ that is the sum of a formal charge of a
individual elements or individual atoms which are present in a molecule. Okay, so ಈಗ ನಾವು sum of formal charge is the net charge. So sum ಮಾಡಿದ್ರೆ ನಮ್ಗೆ ಎಷ್ಟು ಸಿಗ್ತೈತಿ formal charge ದು? ಸೊ ನಾವೀಗ ಏನು ಸಿಕ್ತು? ಸೊ ಇಲ್ಲಿ net charge ತಗೊಂಡ್ರೆ net charge of a molecule. Okay, so net charge of molecule is equal to sum of formal charge. Okay, so here the net charge is equal to sum of formal charge ಅಂತಂದ್ರೆ ಓಝೋನ್ ಒಳಗೆ ಏನಾಗ್ತೈತಿ +1 plus -1 next +0. Okay, so here +1 -1 will get cancelled, so here the net charge on the ozone will become 0. Okay, so this is about the formal charge. Okay, so formal charge andre eno? So this is the charge which is exerted on the individual atom in a molecule. Okay, so here we are going to use the formula to find out the formal charge. So here the formula is, so formal charge is equal to, so valency electrons minus the total non-bonding electrons minus half of total bonding electrons. Okay, so non-bonding electrons ಅಂತಂದ್ರ so lone pair of electrons ಇರ್ತಾವಲ್ಲ, so they are considered as non-bonding electrons, and bonding electrons ಅಂತಂದ್ರ ಯಾವ ಎಲೆಕ್ಟ್ರಾನ್ಸ್ ಮ್ಯೂಚುವಲಿ ಶೇರ್ ಆಗಿ ಬಾಂಡ್ ಫಾರ್ಮ್ ಮಾಡಿರ್ತಾವಲ್ಲ ಅವನ್ನ ನಾವೇನು ಮಾಡ್ತೀವಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಹೇಳ್ತಾರೆ. ಸೊ ಏನಂತ ಹೇಳಿ ಈ ಟೈಪ್ ಆಫ್ ಕ್ವಶನ್ಸ್ ಇರ್ತದೆ. ರೈಟ್ ದಿ ಲಿವಿಸ್ ಸ್ಟ್ರಕ್ಚರ್ ಆಫ್ ಓಝೋನ್ ಆ್ಯಂಡ್ give the formal charge of each oxygen atoms in a ozone ಅಂತ ಹೇಳಿ. ಸೊ ಈ ಟೈಪ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ಬೇಕು ನೀವು? ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ದಿ ಲಿವಿಸ್ ಡಾಟ್ ಸ್ಟ್ರಕ್ಚರ್. ಸೊ ದಿಸ್ ಈಸ್ ದ ರಿಸೋನೆನ್ಸ್ ಸ್ಟ್ರಕ್ಚರ್ ಆಫ್ ಓಝೋನ್. ಓಕೆ, ರಿಸೋನೆನ್ಸ್ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇಲ್ಲಿ ಏನು ಇದ್ರ ಲೋನ್ ಪೇರನ್ನ ಶೇರ್ ಮಾಡಿ ನಾವು ಬಾಂಡ್ ಫಾರ್ಮ್ ಮಾಡ್ಬೋದು. ಈ ಲೋನ್ ಪೇರ್ನ ಶೇರ್ ಮಾಡಿ ಏನು ಮಾಡ್ಬೋದು? ಬಾಂಡ್ನ ಫಾರ್ಮ್ ಮಾಡ್ಬೋದು. ಓಕೆ, ಸೊ ದೇರ್ ಈಸ್ ಅ 2 possibility to form a Lewis dot structure of a ozone. Okay, so by using this Lewis dot structure, so here we are going to find the formal charge of a respective atoms in a species. Okay, so here for formal charge we have to count the total valency electrons in oxygen. Okay, so ಯಾವ ಆಕ್ಸಿಜನ್ ಒಳಗ ಫ್ರೀ ಸ್ಟೇಟ್ ಒಳಗಿರುವಂತ ಆಕ್ಸಿಜನ್. ಓಕೆ, ಸೊ ಆಕ್ಸಿಜನ್ ತಗೊಂಡ ಫ್ರೀ ಸ್ಟೇಟ್ ಒಳಗಿರುವಂಥ ಆಕ್ಸಿಜನ್ ಒಳಗ ವೇಲೆನ್ಸಿ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅಷ್ಟು ಎಲೆಕ್ಟ್ರಾನ್ಸ್ ನಾವೇನು ಮಾಡ್ಕೋಬೇಕು? ಬರೀಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಮೈನಸ್ ದಟ್ ಒನ್ ವಿತ್ ದ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದೆನ್ -1/2 ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇಲ್ಲಿ ಎಷ್ಟು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾವೆ ನೋಡ್ಕೋಬೇಕು. ಸೊ ಫಸ್ಟ್ ಆಕ್ಸಿಜನ್ ಮೇಲೆ ಎಷ್ಟು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾವು? 2 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾವೆ. ಸೊ ನೆಕ್ಸ್ಟ್ ಸೆಕೆಂಡ್ ಆಕ್ಸಿಜನ್ ಮೇಲೆ ಸೊ 3 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾವೆ. ಸೊ ನೆಕ್ಸ್ಟ್ ಥರ್ಡ್ ಆಕ್ಸಿಜನ್ ಮೇಲೆ ಎಷ್ಟು ಇದಾವು? 4 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದಾವೆ. ಓಕೆ, so this is about the formal charge of a ozone. Okay, so next we are going to discuss the one more example regarding the formal charge. So net charge antandra that is the sum of formal charge of a individual atom which are present in a molecule. Okay, so ನಾವೇನು ಫಾರ್ಮಲ್ ಚಾರ್ಜ್ ಫೈಂಡ್ ಮಾಡಿರ್ತೀವಲ್ಲ ಆ ಫೈಂಡ್ ಮಾಡಿದ್ದನ್ನ ನಾವೆಲ್ಲ ಸಮ್ ಮಾಡಿದ್ದು ಏನು ಮಾಡ್ತೈತಿ? ಸೊ ನಮ್ಗೆ ಆ ಮೊಲಿಕ್ಯೂಲ್ದು ಟೋಟಲ್ ನೆಟ್ ಚಾರ್ಜ್ ಎಷ್ಟೈತೆ ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೆಕೆಂಡ್ ಒನ್ ಕಾರ್ಬನ್ ಡೈಆಕ್ಸೈಡ್. ನಾನು ನೆಸೆಸಿಟಿ ಇಲ್ಲ ಅಂತ ಅನ್ಕೊಂತೀನಿ, ಸಾರಿ ಕಾರ್ಬೋನೇಟ್ ಅಯಾನ್. ಓಕೆ, ಸೊ ನಾನು ಮತ್ತೆ ಕ್ವಶನ್ ಬರೆಯಲ್ಲ, ಅದನ್ನ ಅರ್ಥ ಮಾಡ್ಕೊರಿ. ಫಸ್ಟ್ ರೈಟ್ ದಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಅ ಕಾರ್ಬೋನೇಟ್ ion. Okay, so for that we require the valency electrons. Okay, so in oxygen, sorry, in carbon there are totally 4 valency electrons present, and in oxygen there are totally 6 valency electrons present. So here there are totally 3 oxygen atoms are present, that's why we have to multiply that one with the 3. Okay, so here the charge is -2, that means we have to add 2 to this valency electron. So 6
3 is 18, 18 plus 4 is 22, 22 plus 2 is 24 electrons which were present in a carbonate ion. Okay, so next we have to write the Lewis dot structure of a carbonate ion. Okay, so this is the skeletal structure. Here carbon is the central atom. Okay, so next here totally 6 electrons are consumed, so remaining electrons are 18. So that 18 electrons we are going to write as a lone pair on the corner atoms. Okay, so here 1 2 3 4 5 6 7 8 9 10 11 12 13 14 15 16 17 and 18. Okay, so here this is the Lewis dot structure of a carbonate. But when we consider the octet of individual atom, so here each oxygens are attain the octet, but carbon requires 2 more electrons to attain the octet. Okay, so that's why we are going to convert one of the lone pairs of this oxygen into bond pair. Okay, so here now we are going to convert this lone pair into bond pair. Okay, so now this carbon also attain the octet. Okay, so this is the Lewis dot structure of a carbonate. Okay, so ಇಲ್ಲಿ ನಾವು ಎಷ್ಟು lone pairs of electrons ಅದಾವು ಈ ಆಕ್ಸಿಜನ್ ಮೇಲೆ 2 lone pairs of electrons ಅದಾವು. ಬಟ್ ಈ ಆಕ್ಸಿಜನ್ ಮತ್ತು ಈ ಆಕ್ಸಿಜನ್ ಕನ್ಸಿಡರ್ ಮಾಡಿದ್ರೆ 3 lone pairs of electrons ಅಂತಂದ್ರೆ excess of electrons present ಅದಾವ ಅಂತ ಹೇಳಿ. ಸೊ excess of electrons present ಇದ್ರೆ ಯಾವ ಚಾರ್ಜ್ ಬರ್ತೈತಿ? ನೆಗೆಟಿವ್ ಚಾರ್ಜ್ on these atoms, oxygen atoms. Okay, so ಅದಕ್ಕೆ ನಾವೇನು ಮಾಡ್ತೀವಿ, ಸ್ಕ್ವೇರ್ ಬ್ರಾಕೆಟ್ ಒಳಗೆ we are going to write the -2. ಓಕೆ, ಸೊ ಇಲ್ಲಿ ಏನೈತಲ್ಲ ಈ ಲೋನ್ ಪೇರ್ಸ್ ನಾವೇನು ಮಾಡಿದ್ವಿ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಿದ್ವಿ. ಆರ್ ಎಲ್ಸ್ ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಲೋನ್ ಪೇರ್ ಇಂಟು ಬಾಂಡ್ ಪೇರ್, ದಿಸ್ ಲೋನ್ ಪೇರ್ ಇಂಟು ಬಾಂಡ್ ಪೇರ್. ಓಕೆ, ಸೊ ನಮ್ಗೇನು 3 ಲಿವಿಸ್ ಡಾಟ್ ಸ್ಟ್ರಕ್ಚರ್ ಪಾಸಿಬಲ್ ಅದಾವ ಅಲ್ವಾ. ಸೊ ಈ ಆಕ್ಸಿಜನ್ ಇಂದನೂ ನಾವು ಲೋನ್ ಪೇರ್ ಶೇರ್ ಮಾಡಿ ಬಾಂಡ್ ಪೇರ್ ಮಾಡ್ಬೋದು, ಈ ಆಕ್ಸಿಜನ್ ಇಂದನೂ ಲೋನ್ ಪೇರ್ ಶೇರ್ ಮಾಡಿ ಬಾಂಡ್ ಪೇರ್ ಮಾಡ್ಬೋದು, ಈ ಆಕ್ಸಿಜನ್ ಇಂದ ಲೋನ್ ಪೇರ್ ಶೇರ್ ಮಾಡಿ ಬಾಂಡ್ ಪೇರ್ ಮಾಡ್ಬೋದು. ಸೊ ಈ ಟೈಪ್ ಪೇರ್ ಅವು 3 ಲಿವಿಸ್ ಡಾಟ್ ಸ್ಟ್ರಕ್ಚರ್ ಏನದಾವು ಪಾಸಿಬಲ್ ಅದಾವು. ಬಟ್ I am going to write only one Lewis dot structure. Okay, so next what we have to write? So here we have to find out the formal charge of a individual atom which are present in a carbonate ion. Okay, so here first we are going to find the formal charge of a carbon. Okay, so first one, formal charge on carbon. Okay, so here formal charge where formula valency electrons minus non-bonding electrons minus half of bonding electrons. Okay, so here when we consider the carbon, there are totally 4 valency electrons present in a free carbon. So next we have to subtract that one with the non-bonding electrons. Okay, so non-bonding pair of electrons ಎಷ್ಟಿದಾವೆ ಇಲ್ಲಿ? So ಎಲ್ಲ carbon electrons ಏನು? So they are utilized in the bonding. Okay, so there is no non-bonding electrons on a carbon. Okay, so that's why we have to write 0 here. Next minus half of bonding electrons. So ಇಲ್ಲಿ ಎಷ್ಟಿದಾವೆ bonding electrons total? So 1 2 3 4 5 6 7 8. So totally bonding electrons ಎಷ್ಟಿದಾವೆ ಇಲ್ಲಿ? 8 electrons participate ಮಾಡಿದಾವು. So here when we simplify this one, 2 1s are 2 4s are. Okay, 4 minus 4 that is 0. Okay, so charge on carbon is 0. There is no charge on a carbon. Okay, so next one is we have to find the formal charge on oxygen. So here we are going to give the number for a individual oxygen. So here this oxygen is considered as a first oxygen and this oxygen considered as a second, this one considered as a third oxygen. Okay, so here when we consider the formal charge of a first oxygen, so here that is
for oxygen valence electrons are 6 minus, so here total lone pair of electrons are 2. That means there are totally 4 non-bonding electrons are present. So non-bonding electrons antanda even 4 electrons idavalla, they are not participating in any chemical bonding, so that's why they are called as a non-bonding electrons. Okay, so here minus half of, so next bonding electrons. So ee oxygen total bonding electrons eshtidavilli, so 2 plus 2, totally 4 bonding electrons present idao, so into 4. Okay, so 2 ones are 2 twos are, so 6 minus 4, that is 2, 2 minus 2 is 0. So in oxygen first the formal charge is 0. Okay, so next we are going to calculate the formal charge of this oxygen. Okay, so next formal charge on oxygen 2. So here in second oxygen, so valence electron in oxygen are 6 minus, so here the total non-bonding electrons in a second oxygens are 1 2 3 4 5 6. Okay, so there are totally 6 non-bonding electrons present on oxygen. So next minus half of bonding electrons, so total bonding electrons are 2. Okay, so 2, so 2 get cancelled, 6 minus 6, that is 0. So illeniti minus 1 irodrinda, so here on second oxygen formal charge is minus 1. So this is the charge on a second oxygen. Okay, so next formal charge on third oxygen. Okay, so third oxygen में लेस्ट formal charge ಇದೆ. So here when we consider the third oxygen, so here total valence electrons are 6 minus, so non-bonding electrons are 1 2 3 4 5 6. Okay na, so 6 minus half of bonding electrons. So here total number of bonding electrons eshtidavu 1 plus 1, that is 2. Okay, so 2, so 2 get cancelled, so 6 minus 6, that is 0. So minus 1, that is formal charge is minus 1. Okay, so in third oxygen the formal charge is minus 1. Okay, so this is about the formal charge of a individual atoms in a molecule. Okay, so first oxygen ಮೇಲೆ ಎಷ್ಟಿದೆ formal charge 0 ಇದೆ, second oxygen ಮೇಲೆ minus 1, third oxygen ಮೇಲೆ ಎಷ್ಟಿದೆ minus 1 ಇದೆ, ಕಾರ್ಬನ್ ಮೇಲೆ 0 ಇದೆ. ಸೊ ನೆಕ್ಸ್ಟ್ ನೆಟ್ ಚಾರ್ಜ್ ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, net charge is equal to sum of formal charge. So carbon ಎಷ್ಟಿದೆ, sum oxygen 0, next first oxygen 0, second oxygen minus 1, third oxygen minus 1. Okay, so here minus 1 is minus 2. Okay, so this is the net charge on the CO3 minus 2. Carbonate ion ಮೇಲೆ ಎಷ್ಟಿರ್ತದೆ net charge minus 2. So this is about the formal charge. So next we are going to discuss about the limitations of octet rules. So I hope you understood about the formal charge. I hope you understood about the formal charge. Okay, so here when consider the formal charge, so this is not the actual or a real separation of a charge in a molecule. Okay, so ಇದೇನು ನಮಗೊಂದು ರಿಯಲ್ ಸಪ್ರೇಷನ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಯಾಕೆ ಎಕ್ಸ್ಪ್ಲೈನ್ ಮಾಡಲ್ಲ ಅಂತಂದ್ರೆ, ಸೊ ನಾವು ಪ್ರೀವಿಯಸ್ ತೊಗೊಂಡು ನೋಡಿದ್ವಿ ಆಕ್ಸಿಜನ್ ಓಝೋನ್ದು ತೊಗೊಂಡಿದ್ವಿ, ಓಝೋನ್ ಒಳಗೆ ಏನಾದ್ರು 2 ಲಿವಿ ಸ್ಟಾರ್ ಸ್ಟ್ರಕ್ಚರ್ ಪಾಸಿಬಲ್ ಇತ್ತು. ನೆಕ್ಸ್ಟ್ ಕಾರ್ಬೋನೇಟ್ ಸ್ಪೀಸೀಸ್ ತೊಗೊಂಡಾಗ 3 ಲಿವಿ ಸ್ಟಾರ್ ಸ್ಟ್ರಕ್ಚರ್ ಪಾಸಿಬಲ್ ಇದ್ವು. ಓಕೆ, ಸೊ ಹಿಯರ್ that is going to give us that is not going to give us the actual or a real separation of a charge in a molecule. Okay, so ಇದನ್ನ ನೀವು ನೆನಪಿಟ್ಕೋರಿ. ಓಕೆ, ಸೊ ನೆಕ್ಸ್ಟ್ ಎದಕ್ಕೆ ಹೆಲ್ಪ್ ಆಗ್ತೈತೆ ನಮ್ಗೆ ಇದು ಫಾರ್ಮಲ್ ಚಾರ್ಜ್ ಅಂತಂದ್ರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು
select the lower energy structure around the among the Lewis dot structure. Okay, so number of Lewis dot structures irtavalla. So if for example carbonate da tagondaga so ina 3 Lewis dot structure possible idu. So 3 Lewis dot structure olaga yavdu lower energy aiti anta heli naven madkobodu by using formal charge we are going to select the lower energy structure. Okay, so lower energy structure na hege find out ಮಾಡ್ತೀವಿ ಅಂತಂದ್ರೆ so ಯಾವುದ್ರದ್ದು ಅಟಮ್ಸ್ದು the formal charge value low ಇರ್ತೈತಲ್ಲ so they have the low energy ಅಂತಂದ್ರೆ they are the more stable species. Okay, so ನಿಮ್ಮ ಮೈಂಡ್ ಒಳಗೆ ಫಿಕ್ಸ್ ಇರಲಿ. ನಾ ಸ್ಟಾರ್ಟಿಂಗ್ ಫಸ್ಟ್ ಸೆಷನ್ ಒಳಗೆ ಹೇಳಿದ್ದೆ ಏನಂತ ಹೇಳಿ ಸೊ ಲೋ ಸ್ಟೆಬಿಲಿಟಿ ಆ್ಯಂಡ್ ಎನರ್ಜಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ಲೋ ಎನರ್ಜಿ ಅಂತಂತಂದ್ರೆ ದೇ ಆರ್ ಮೋರ್ ಸ್ಟೇಬಲ್. ಟು ಫೈಂಡ್ ಔಟ್ the more stable structure of a Lewis dot structure, so here we are going to use the formal charge. Okay, so I hope you understood about today's session. So in today's session we discussed about the formal charge and we solved we find the formal charge of atoms of molecules. Okay, so here we find out the formal charge of oxygen atoms in a ozone molecule, and also we find out the formal charge of an individual atom in a carbonate ion. Okay, for your assignment you should write the Lewis dot structure and assign the formal charge of a individual atom in a HNO3 molecule. Okay, so you have to write the formal charge of this molecule and Lewis dot structure of this molecule, and then you have to give the formal charge for a individual atom. Okay, thank you.